ಸಿಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡು ಬರೋಣ. ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಎಸಿಬಿ ದಾಳಿಯನ್ನ ಮಾಡಿದೆ. ಬೆಂಗಳೂರಲ್ಲಿ ಸುಮಾರು 4 ಕಡೆ ಏಕಕಾಲಕ್ಕೆ ಒಂದು ದಾಳಿ ನಡೆದಿದೆ. ರಾಮನಗರ ತಹಶೀಲ್ದಾರ್ ಎನ್ ರಘು ಅವರ ಮನೆಯಲ್ಲಿ ನಾಗರಭಾವಿಯಲ್ಲಿರುವ ವೈಷ್ಣವಿ ನಿಲಯದ ಎನ್ ರಘು ಅವರ ಮನೆ ಮೇಲೆ ಕೂಡ ದಾಳಿಯಾಗಿದೆ. ಕೆಪಿಟಿಸಿಎಲ್ ನಿರ್ದೇಶಕ ಎಚ್ ನಾಗೇಶ್ ಅವರ ಕೋರ್ಮಂಗಲದ ಎನ್ಜಿವಿಯಲ್ಲಿರುವ ಮನೆ ಮೇಲೆ ಕೂಡ ಈ ಒಂದು ದಾಳಿ ನಡೆದಿದೆ. ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕ ರಾಮಕೃಷ್ಣ ರೆಡ್ಡಿ ಅವರ ವಿನಾಯಕ ಲೇಔಟ್ನಲ್ಲಿರುವಂತಹ ನಿವಾಸದ ಮೇಲೆ ಕೂಡ ದಾಳಿ ನಡೆದಿದೆ. ಇನ್ನು ಡಾಕ್ಟರ್ ಕೆಸಿ ಯತೀಶ್ ಕುಮಾರ್ ಬಿಬಿಎಂಪಿ ಹೆಚ್ಚುವರಿ ಆಯುಕ್ತರಾದಂತಹ ನಾಗರಬಾವಿಯ ನಿವಾಸದ ಮೇಲೆ ಕೂಡ ಈ ಒಂದು ಎಸಿಬಿ ಅವರು ದಾಳಿಯನ್ನ ನಡೆಸಿದ್ದಾರೆ. ಈ ಒಂದು 4 ವಿರುದ್ಧ ಸಾಕಷ್ಟು ದೂರು ಬಂದ ಹಿನ್ನೆಲೆ ದಾಳಿ ನಡೆಸಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಎಸಿಬಿ ಏಕಾಏಕಿ ದಾಳಿಯನ್ನ ಮಾಡಿದೆ. ಬೆಂಗಳೂರಿನಲ್ಲಿ ಸುಮಾರು 4 ಕಡೆ ಒಂದು ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. ರಾಮನಗರ ತಹಶೀಲ್ದಾರ್ ಎನ್ ರಘು ಅವರ ಮನೆಯಾದಂತಹ ನಾಗರಬಾವಿಯಲ್ಲಿರುವಂತಹ ವೈಷ್ಣವಿ ನಿಲಯದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಇನ್ನು ಕೆಪಿಟಿಸಿಎಲ್ ನಿರ್ದೇಶಕ ಎಚ್ ನಾಗೇಶ್ ಅವರ ಕೋರಮಂಗಲದ ಎನ್ಜಿವಿಯಲ್ಲಿರುವಂತಹ ಮನೆ ಮೇಲೆ ಕೂಡ ದಾಳಿ ನಡೆದಿದೆ. ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕ ರಾಮಕೃಷ್ಣ ರೆಡ್ಡಿ ಅವರ ವಿನಾಯಕ ಲೇಔಟ್ನಲ್ಲಿರುವ ನಿವಾಸದ ಮೇಲೆ ದಾಳಿ ನಡೆಸಲಾಗಿದೆ. ಇನ್ನು ಡಾಕ್ಟರ್ ಕೆಸಿ ಯತೀಶ್ ಕುಮಾರ್ ಬಿಬಿಎಂಪಿ ಹೆಚ್ಚುವರಿ ಆಯುಕ್ತರಾದಂತಹ ನಾಗರಬಾವಿಯ ನಿವಾಸದ ಮೇಲೆ ಕೂಡ ದಾಳಿಯನ್ನು ನಡೆಸಲಾಗಿದೆ. ಈ ಒಂದು 4 ವಿರುದ್ಧ ಸಾಕಷ್ಟು ದೂರು ಬಂದ ಹಿನ್ನೆಲೆ ಈ ಒಂದು ದಾಳಿ ನಡೆಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಓಂ ಪ್ರಕಾಶ್. ಓಂ ಪ್ರಕಾಶ್, ಇದೇನು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಏಕಾಏಕಿ ಇವಾಗ ಎಸಿಬಿ ಅವರು ದಾಳಿ ಮಾಡಿದ್ದಾರೆ, ಎಷ್ಟೊತ್ತಿಗೆ ಈ ಒಂದು ದಾಳಿ ನಡೆದಿದ್ದು, ಹಾಗೆ ಯಾವೆಲ್ಲ ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆದಿದೆ? ಏನು ಬೆಳ್ಳಂಬೆಳಗ್ಗೆ ಒಟ್ಟು ಬೆಂಗಳೂರಿನ 4 ಕಡೆ ಎಸಿಬಿ ಅಧಿಕಾರಿಗಳು ಇವತ್ತು ದಾಳಿಯನ್ನು ಮಾಡಿರುವಂಥದ್ದು. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಏನು ಒಟ್ಟು ಆ ಎಸಿಬಿಯ 4 ತಂಡಗಳು 4 ಪ್ರತ್ಯೇಕ ಕಡೆ ಈ ಒಂದು ದಾಳಿ ಮಾಡಿ ಆ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಶಾಕ್ ಅನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ನಾಗರಬಾವಿಯ 2 ಕಡೆ ದಾಳಿ ಮಾಡಿರುವಂಥದ್ದು. ಅಲ್ಲಿ ರಾಮನಗರದ ತಹಸೀಲ್ದಾರ್ ಅಂತ ಏನು ರಘುಮೂರ್ತಿ, ಮತ್ತೊಂದು ಕಡೆ ಏನು ಯತೀಶ್ ಕುಮಾರ್ ಅಂತೇಳಿ ಬಿಬಿಎಂಪಿ ಪೂರ್ವ ವಲಯದ ಹೆಚ್ಚುವರಿ ಆಯುಕ್ತರಾದಂಥ ಯತೀಶ್ ಕುಮಾರ್ ಅವರ ನಾಗರಬಾವಿಯ ನಿವಾಸ ಮತ್ತೆ ರಘುಮೂರ್ತಿ ಅವರ ನಾಗರಬಾವಿಯ ನಿವಾಸದ ಮೇಲೆ ದಾಳಿ ಮಾಡಿರುವಂತದ್ದು. ಅದಲ್ಲದೆ ಏನು ಕೆಪಿಟಿಸಿಎಲ್ ನ ನಿರ್ದೇಶಕರಾದಂತ ಏನು ನಾಗೇಶ್ ಅವರ ಮನೆ ಮೇಲೂ ಕೂಡ ಏನು ಕೋರಮಂಗಲದಲ್ಲಿರುವಂತಹ ನಾಗೇಶ್ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿರುವಂತದ್ದು. ಇನ್ನೊಂದು ಕಡೆ ಏನು ರಘುಮೂರ್ತಿ ಅಂತ ಇದ್ದಾರೆ ಅವರ ಮನೆ ಬ್ಯಾಟರಾಯನ್ಪುರದಲ್ಲಿರುವಂತಹ ಏನು ವಿನಾಯಕ ಲೇಔಟ್ ನಲ್ಲಿರುವಂತಹ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿರುವಂತದ್ದು. ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚಿನ ನೇತೃತ್ವದ ಏನು ಎಸಿಬಿ ಅಧಿಕಾರಿಗಳ ತಂಡ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಏನು ದಾಳಿ ಮಾಡಿ ಸತತವಾಗಿ ಏನು ಮಹತ್ವದ ದಾಖಲೆ ಪತ್ರಗಳನ್ನು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಈ 4 ಜನ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಕೇಳಿ ಬಂದಿತ್ತು. ಅದಲ್ಲದೆ ಈ 4 ಜನರ ವಿರುದ್ಧ ಸಾಕಷ್ಟು ದೂರುಗಳು ಕೂಡ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಎಸಿಬಿ ದಂಡ ಏನು ದಾಳಿ ಮಾಡಿರುವಂತದ್ದು. ಸದ್ಯ ನಾನೀಗ ಏನು ಆ ನಾಗರಬಾವಿಯ ವಿನಾಯಕ ಲೇಔಟ್ ನಲ್ಲಿರುವಂತಹ ರಾಮನಗರ ತಹಸೀಲ್ದಾರ್ ಆದಂತಹ ರಘುಮೂರ್ತಿ ಅವರ ನಿವಾಸದ ಮುಂದೆ ಇದ್ದೀನಿ. ಸೊ ಇದು ಏನು ವೈಷ್ಣವಿ ನಿಲಯ ಅಂತ ಹೇಳಿದೆ. ಸೊ ನಾಗರಬಾವಿಯಲ್ಲಿರುವಂತಹ ವೈಷ್ಣವಿ ನಿಲಯದಲ್ಲಿ ಬೆಳಗ್ಗೆ ಅಂದ್ರೆ 6 ಗಂಟೆ ಸುಮಾರಿಗೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಸದ್ಯ ಇನ್ನೂ ಕೂಡ ಸಾಕಷ್ಟು ಜನ ಎಸಿಬಿ ಅಧಿಕಾರಿಗಳು ಒಳಗಡೆನೆ ಏನು ಮಹತ್ವದ ದಾಖಲೆ ಪತ್ರಗಳನ್ನ ಏನು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಎಲ್ಲಿ ಅಕ್ರಮ ಆಸ್ತಿ ಗಳಿಕೆ ಹೆಚ್ಚಾಗಿರುವಂತದ್ದು, ಜೊತೆಗೆ ಆಸ್ತಿ ಮೀರಿ ಆದಾಯಕ್ಕಿಂತ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಮಹತ್ವದ ಅಂಶಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಇದೇ ರೀತಿಯಾಗಿ ಏನು ಒಟ್ಟು 4 ಕಡೆ ಇವತ್ತು ದಾಳಿ ಮಾಡಿರುವಂತದ್ದು. ಅಲ್ಲೆಲ್ಲವೂ ಕೂಡ ಈಗಾಗಲೇ ಅಧಿಕಾರಿಗಳು ಏನು ಮಿಂಚಿನ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಚೈತ್ರ, ಓಕೆ ಓಂ ಪ್ರಕಾಶ್, ಈಗ 4 ಮನೆ ಮೇಲೆ ಒಂದು ದಾಳಿ ನಡೆದಿದೆ, ಹಾಗೆ 4 ಮನೆಯಲ್ಲಿ ಯಾವೆಲ್ಲ ದಾಖಲೆಗಳು ಸಿಕ್ಕಿವೆ ಅಂತ?
ಚೈತ್ರ, ಏನು ಈಗಾಗಲೇ ಕೆಲವೊಂದು ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ಏನು ಆ ಸೈಟ್ ಕಾಗದ ಪತ್ರಗಳು ಜೊತೆಗೆ ಏನು ಬೇರೆ ಬೇರೆ ಅವರ ಹೆಸರಲ್ಲಿ ಕೂಡ ಸೈಟ್ ಖರೀದಿ ಮಾಡಿರುವಂತಹ ಪತ್ರಗಳು ಸಿಕ್ಕಿರುವಂತದ್ದು, ಅದಲ್ಲದೆ ಮನೆಯಲ್ಲಿ ಏನು ಚಿನ್ನಾಭರಣ ಬೇರೆ ಬೇರೆ ರೀತಿಯಾದಂಥ ಏನು ಮಹತ್ವದ ಅಂಶಗಳು ಉಳ್ಳಂತ ದಾಖಲೆ ಪತ್ರಗಳು ಎಲ್ಲವೂ ಕೂಡ ಏನು ಸಿಕ್ಕಿರುವಂತದ್ದು. ಆದರೆ ನಿರ್ದಿಷ್ಟವಾಗಿ ಅಂದ್ರೆ ಈ ಸಂಪೂರ್ಣವಾದಂತಹ ದಾಳಿ ಮುಗಿದ ಮೇಲೆ ಎಷ್ಟರ ಮಟ್ಟಿಗೆ ಏನು ಅಕ್ರಮ ಆಸ್ತಿ ಗಳಿಕೆ ಆಗಿದೆ, ಸೊ ಎಷ್ಟೆಲ್ಲ ಅವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ಏನು ಸಂಜೆ ಏನು 2-3 ಗಂಟೆವರೆಗೂ ಕೂಡ ಈ ರೈಡ್ ಕಂಟಿನ್ಯೂ ಆಗುತ್ತೆ. ಮಧ್ಯಾಹ್ನದ ಮೇಲೆ ಸಂಪೂರ್ಣವಾದಂತಹ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಯಾಕಂತಂದ್ರೆ 4 ಅಧಿಕಾರಿಗಳ ವಿರುದ್ಧ ಈಗಾಗಲೇ ಎಸಿಬಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಹಾಗಾಗಿ ಪರಿಶೀಲನೆ ನಂತರ ಅಂದ್ರೆ ಸಂಪೂರ್ಣ ದಾಳಿ ಮುಗಿದು ಪರಿಶೀಲನೆ ನಡೆದ ನಂತರ ಇವರ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ಏನೋ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತದ್ದು. ಚೈತ್ರ, ಧನ್ಯವಾದಗಳು ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.